ಧ್ರುವ ಸರ್ಜಾ ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಪಗರು ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಲಾಕ್ಡೌನ್ ನಂತರ ರಿಲೀಸ್ ಆದ ಬಿಗ್ ಬಜೆಟ್ ಆಕ್ಷನ್ ಸಿನಿಮಾ ಇದಾಗಿದ್ದು ಪ್ರೇಕ್ಷಕರಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಈ ಖುಷಿಯನ್ನು ತಾವು ಅನುಭವಿಸಲು ನಟ ಧ್ರುವ ಸರ್ಜಾ, ಮಾವ ಅರ್ಜುನ್ ಸರ್ಜಾ ಜೊತೆಯಾಗಿ ನಗರದ ನರ್ತಕಿ ಥಿಯೇಟರ್ಗೆ ಆಗಮಿಸಿದರು. ಅಭಿಮಾನಿಗಳ ರೆಸ್ಪಾನ್ಸ್ ಕಂಡು ಇಬ್ಬರು ಖುಷಿಪಟ್ಟರು. ನಂತರ ಮಾಧ್ಯಮಗಳಿಗೆ ಮಾತಾಡಿದ ಅರ್ಜುನ್ ಸರ್ಜಾ, ಕನ್ನಡ ಸಿನಿಮಾ ನೋಡುವವರಿಗೆ ಇದೊಂದು ಹಬ್ಬ ಅಂತ ಹೇಳಿದರು. ಇನ್ನು ಪಗರು ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ ವಿಚಾರಕ್ಕೆ ಬರುವುದಾದರೆ ಸರಿಸುಮಾರು 800ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ತೆರೆಕೊಂಡು ಒಳ್ಳೆ ಟಾಕ್ ಗಳಿಸಿರುವ ಧ್ರುವ ಅವರ ಪಗರು ಸಿನಿಮಾ ಮೊದಲ ದಿನ 18 ಕೋಟಿ ಹಣ ಗಳಿಸಿದೆ ಎಂಬ ಮಾಹಿತಿ ಸಿಕ್ಕಿದೆ. ಧ್ರುವ ಅವರ ನಟನೆ, ಫೈಟ್, ಹಾಡುಗಳು, ಡಿಫರೆಂಟ್ ಮ್ಯಾನರಿಸಮ್ ಜೊತೆಗೆ ದೊಡ್ಡ ತಾರಾಂಗಣದ ಸಿನಿಮಾ ನೋಡಿದವರ ಮೆಚ್ಚುಗೆಗೆ ಪಾತ್ರವಾಗಿದೆ. ಮುಂದಿನ ದಿನಗಳಲ್ಲಿ ಪಗರು ಅಬ್ಬರ ಹೀಗೆ ಮುಂದುವರೆದರೆ ದಾಖಲೆ ಮೇಲೆ ದಾಖಲೆ ಬರೆಯಲಿದೆ ಎನ್ನುವುದು ಗಾಂಧಿನಗರದ ಸಿನಿಮಾ ಪಂಡಿತರ ಲೆಕ್ಕಾಚಾರ. ಆದರೆ ಪಗರು ಕಥೆಯಲ್ಲಿ ಅಷ್ಟು ಗಟ್ಟಿತನವಿಲ್ಲ ಎನ್ನುವುದು ಸಿನಿಮಾ ನೋಡಿದವರ ವಿಮರ್ಶೆಯಾಗಿದೆ. ನಮ್ಮ ಈ ಚಿತ್ರರಂಗದ ಪರವಾಗಿ